ಫೈನಲಿ ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿಗೆ ಏನಾದ್ರು ಹೇಳೋದಿದ್ಯಾ ಮ್ಯಾಮ್? ಬಿಕಾಸ್ ಎಲ್ಲರೂ ಹೇಳ್ತಾರೆ ನೀವು 1 ವರ್ಷನಲ್ಲಿ ಮಾತ್ರ ಕೇಳ್ತೀರಾ, ಇನ್ನೊಂದು ವರ್ಷನ್ ಬಿಟ್ಬಿಡ್ತೀರಾ, ಅವರು ಕೂಡ ಅಶ್ಲೀಲ ಮೆಸೇಜ್ ಅನ್ನ ಪಾಸ್ ಮಾಡಿರುವಂತದ್ದು ಪವಿತ್ರ ಗೌಡ ಅವರಿಗೆ ಅಂತ. ಸೊ ಅದ್ರ ಬಗ್ಗೆ ನೀವು ಏನಾದ್ರು ಈ ರೀತಿ ಫೇಸ್ ಮಾಡಿದೀರಾ ಸಮಾಜದಲ್ಲಿ? ಅಂದ್ರೆ ಗಾಯಕಿ, ಫೇಮಸ್ ಸೆಲೆಬ್ರಿಟೀಸ್ ಅಂತ ಅಂದಾಗ ಈ ರೀತಿ ಮೆಸೇಜಸ್ ಗಳು ಬರ್ತಾನೆ ಇರುತ್ತೆ ಎಲ್ರಿಗೂ ಕೂಡ, ಹೆಣ್ಮಕ್ಳಿಗೆ ಸ್ಪೆಷಲಿ ಬಂದೇ ಇರುತ್ತೆ. ಸೊ ಅದ್ರ ಬಗ್ಗೆ ಇಲ್ಲ, ಹಾಗಾಗಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದನ್ನ ನಮ್ಗೆ ಸಹಾಯ ಆಗೋ ತರದಕ್ಕೆ ಮಾತ್ರ ಉಪಯೋಗಿಸ್ಬೇಕು. ಅಥವಾ ನಮ್ಗೇನೋ ತುಂಬಾ ಅನ್ಸ್ತಾ ಇದೆ, ಯಾರಿಗಾರು ಹೇಳ್ಬೇಕು, ಜನರಲ್ ಆಗಿ ಹೇಳ್ಬೇಕು ಅಂದಾಗ ಹೇಳ್ಬೋದು, ವಿಶ್ ಮಾಡೋದಕ್ಕೆ ಹೇಳ್ತೀವಿ. ಅಥವಾ ಯಾರಿಗೋ ಏನೋ ತೊಂದರೆ ಆಗಿದೆ ಅಥವಾ ಯಾರಿಗೋ ಏನೋ ಪ್ರಾಬ್ಲಮ್ ಆಗಿದೆ ಅಂದಾಗ ಅವ್ರ ಜೊತೆನಲ್ಲಿ ಇದೀವಿ, ಅಥವಾ ಯಾರು ತೀರ್ಕೊಂಡಿರ್ತಾರೆ ಅದನ್ನೊಂದೇನೋ ಹಾಕಿರ್ತೀವಿ. ಬಿಟ್ರೆ ಇದನ್ನ ಬೇರೆಯವ್ರಿಗೆ ಬೈಯಕ್ಕೋಸ್ಕರನೋ ಬೇರೆಯವ್ರಿಗೇನೋ ತೊಂದರೆ ಮಾಡಕ್ಕೋಸ್ಕರನೋ ಉಪಯೋಗಿಸಬಾರ್ದು. ಮೊದಲನೇದಾಗಿ ಅದನ್ನ ಸರಿಯಾದ ರೀತಿನಲ್ಲಿ ಉಪಯೋಗಿಸ್ಬೇಕು. ಮತ್ತೆ ಬೇರೆಯವ್ರಿಗೆ ಅವ್ರ ಜೀವನನೇ ಹಾಳಾಗುವಂತದ್ದು ಇರುತ್ತೆ, ನಿಂದನೆ ಮಾಡುವಂತದ್ದು ಇರ್ಬೋದು, ಒಂದ್ ಪೋಸ್ಟ್ ನೋಡ್ಬಿಟ್ಟು ಆತ್ಮಹತ್ಯೆಗೂ ಪ್ರಯತ್ನ ಪಡುವಂತವ್ರು ಇರ್ಬೋದಲ್ವಾ. ಅವ್ರು ಸೆನ್ಸಿಟಿವ್ ಆಗಿದ್ರೆ ಅಯ್ಯೋ ನನ್ ಮರ್ಯಾದೆ ಹೊರಟೋಯ್ತು, ಈ ತರ ಎಲ್ಲ ಬರ್ತಾ ಇದೆ, ಹಿಂಗೆಲ್ಲಾ ಜನ ನನ್ ಮೇಲೆ ಅನ್ಕೊಂಡಿದ್ದಾರೆ ಅನ್ನೋ ಭಾವನೆ ಕೂಡ ಬರುತ್ತೆ. ಸೊ ವಿ ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್ ವೆನ್ ವಿ ಪೋಸ್ಟ್ ಆರ್ ವೆನ್ ವಿ ಕಮೆಂಟ್. ಮೊದಲನೇದಾಗಿ ಈ ವಿಷಯದಲ್ಲಿ ಡೆಫಿನೆಟ್ಲಿ ರೇಣುಕಾ ಸ್ವಾಮಿ ಅವ್ರಿಗೇನು ಅವ್ರಿಗೆ ಆಗಿದೆ, ಅವರ ಇಡೀ ಫ್ಯಾಮಿಲಿಗೆ ಏನಾಗಿದೆ, ಅದ್ ಯಾರೂನು ಬರ್ಸಕ್ ಇರೋಂಥ ನಷ್ಟ. ಯಾರು ಈಗ ಹಣ ಕೊಡ್ಬೋದು, ಇನ್ನೇನೋ ಸಹಾಯ ಮಾಡ್ಬೋದು, ಯಾವುದೇ ರೀತಿನಲ್ಲಿ ಅವ್ರಿಗೆ ಮಾಡ್ಬೋದು, ಆದ್ರೆ ಆ ವ್ಯಕ್ತಿನ ತಂದ್ಕೊಡೋಂಥ ಶಕ್ತಿ ಯಾರಿಗೂ ಇಲ್ಲ. ಸೊ ಲಾಸ್ ಇಸ್ ಅ ಲಾಸ್. ಅವ್ರಿಗೇನಾಗಿದೆ ಅದು ಖಂಡಿತ ಬರ್ಸಕ್ಕಾಗಲ್ಲ. ಅವ್ರ ತಂದೆ ತಾಯಿಗಂತೂ ಅದನ್ನ ನಾನು ನೋವು ಹೆಂಗ್ ಬರ್ಸ್ತಾರೆ ನಿಜವಾಗ್ಲೂ ಗೊತ್ತಿಲ್ಲ. ಈ ರೀತಿಯಾದಂತ ಇನ್ಸಿಡೆಂಟ್ಸ್ ಅಲ್ಲಿ ಇದು ಒಂದೇ ಆಗಿರಲ್ಲ, ಬಹಳಷ್ಟು ಇನ್ಸಿಡೆಂಟ್ಸ್ ಈ ತರ ಆಗಿರುತ್ತೆ. ಆಕ್ಸಿಡೆಂಟ್ ಆಗಿರುತ್ತೆ, ಇನ್ನೇನೋ ಆಗಿರುತ್ತೆ. ಅವ್ರ ಮನೆಗೆ ಆ ವ್ಯಕ್ತಿ ಒಬ್ರೇ ಇರ್ತಾರೆ ದಿಕ್ಕು. ಅಂತ ಸಮಯದಲ್ಲಿ ಡೆಫಿನೆಟ್ಲಿ ಅವ್ರಿಗೆ ಏನ್ ಸಹಾಯ ಹಸ್ತ ನೀಡ್ಬೋದು, ಮಾಡ್ಲೇಬೇಕು. ಅದು ಅಭಿಮಾನಿಗಳ ಕರ್ತವ್ಯ ಕೂಡ. ಇಲ್ಲಿ ಇಂಥ ಸಂದರ್ಭದಲ್ಲಿ ಇಲ್ಲದೆ ಹೋದ್ರೆ ಅವ್ರ ಜೊತೆನಲ್ಲಿ ಯಾರಿದಾರೆ ರಿಲೇಟಿವ್ಸ್ ಇರ್ಬೋದು, ಅವ್ರ ಫ್ರೆಂಡ್ಸ್ ಇರ್ಬೋದು, ಅವರೆಲ್ಲ ಜೊತೆನಲ್ಲಿ ನಿಂತ್ಕೊಬೇಕಾಗತ್ತೆ. ಪರ್ಟಿಕ್ಯುಲರ್ ಈ ವಿಷಯದಲ್ಲಿ ಹೇಳೋದಾದ್ರೆ ಈ ರೀತಿಯಾದಂತ ಕಮೆಂಟ್ಸ್ ನಮಗೂ ಬರುತ್ತೆ, ನಿಮ್ಗೂ ಬಂದಿರುತ್ತೆ. ತೀರಾ ಕೆಟ್ಟದಾಗಿ ಅಂತ ಹೇಳಲಾರೆ, ಯಾಕೆಂದ್ರೆ ನಾವ್ ಅಷ್ಟೊಂದು ವಿಷಯಗಳನ್ನ ನಾವೇನು ಹಾಕಿರಲ್ಲ. ನಮ್ಮ ಕಮೆಂಟ್ಸ್ಗಳನ್ನ ನಾನು ನೋಡೋದಾದ್ರೆ ಯಾರಿಗೋ ಬಗ್ಗೆ ಒಬ್ರು ಏನೋ ಹೊಗಳಿ ಬರ್ದಿದ್ರೆ, ನಿಮ್ಗೆ ಅದ್ ಗೊತ್ತಾ, ಹಂಗೆ ಇದು ಹಿಂಗಾಗಿದೆ, ಇದು ಗೊತ್ತಾ ನಿಮ್ಗೆ. ಸೊ ಏನ್ ಬೆಸ್ಟ್ ಕೆಲಸ ನೀವ್ ಮಾಡ್ಬೇಕಾಗಿರೋದು, ಬ್ಲಾಕ್ ಮಾಡಿ ಅಲ್ಲ, ಆ ಕಮೆಂಟ್ಸ್ ನ ಡಿಲೀಟ್ ಮಾಡಿ. ಯಾಕೆ ನಾನ್ ಮಾಡಿರೋದನ್ನು ನನ್ಗೆ ಇಷ್ಟ ಆಗಿಲ್ಲ ಯಾರೋ ಮಾಡಿರೋ ಕಮೆಂಟ್ಸ್ ಅಂದ್ರೆ ಕಮೆಂಟ್ಸ್ ಅನ್ನ ಡಿಲೀಟ್ ಮಾಡ್ತೀನಿ. ಜೊತೆನಲ್ಲಿ ಆ ಒಂದ್ ಏನ್ ಕಮೆಂಟ್ಸ್ ಬರ್ತಾ ಇದೆ ಅದಕ್ಕೆ ಸರಿಯಾದ ರೀತಿನಲ್ಲೂ ಹೇಳ್ಬೋದು, ನೋಡಿ ಹೀಗಲ್ಲ, ಇದು ಹಾಗೆ ಈ ತರ ಅಂತ. ಇಲ್ಲ, ಬ್ಲಾಕ್ ಮಾಡ್ಬಿಡಿ, ಕಂಪ್ಲೀಟ್ ಆಗಿ ಬ್ಲಾಕ್. ನೀವೇನು ಮಾಡಕ್ಕಾಗಲ್ಲ. ಒಂದು ಅಂದ್ರೆ ಹೆಣ್ಮಕ್ಳಿಗೆ ನಾನು ಹೇಳ್ತಾ ಇರೋದು, ಯಾವುದೇ ಹೆಣ್ಮಗು ಆಗಿರ್ಬೋದು, ಇದು ಸಿಂಪಲ್ ವೇ. ಇನ್ನೂ ನಿಮ್ಗೆ ಕಷ್ಟ ಆಗ್ತಾ ಇದೆಯಾ, ತುಂಬಾನೇ ತೊಂದರೆ ಕೊಡ್ತಾ ಇದಾರ, ಪರ್ಸನಲ್ ಆಗಿ ಡ್ಯಾಮೇಜ್ ಆಗ್ತಾ ಇದೆ ನಮ್ ಲೈಫ್ ಅಂದಾಗ ಡೆಫಿನೆಟ್ಲಿ ಯು ಕ್ಯಾನ್ ಕಂಪ್ಲೇಂಟ್ ಖಂಡಿತ ಮಾಡ್ಬೋದು. ನಮ್ ಕಾನೂನು ತುಂಬಾ ಸ್ಟ್ರಾಂಗ್ ಇದೆ, ಸೈಬರ್ ತುಂಬಾನೇ ಚೆನ್ನಾಗಿದೆ ಇವಾಗ, ಅದಕ್ ನಾವು ಮೊರೆ ಹೋಗ್ಬೋದು. ಯಾವುದೋ ಏನೇನೋ ಯಾರಿಗೋ ಏನೇನೋ ಹೇಳಿ ಅಥವಾ ಇನ್ನೇನೋ ಮಾಡೋ ಬದಲು ಇದು ಬೆಸ್ಟ್ ವೇ. ಪೊಲೀಸ್ ಅವರ ಸಹಕಾರವನ್ನ ತಗೊಳ್ಳೋದು. ಅಲ್ಲಿ ಹೋದ್ಮೇಲೂ ಸರಿ ಹೋಗಿಲ್ಲ ಅನ್ನೋಂತ ಪ್ರಕರಣಗಳು ನಂಗೆ ಗೊತ್ತಿಲ್ಲ, ಯಾಕೆಂದ್ರೆ ಅಲ್ಲಿ ಹೋದ್ಮೇಲೆ ಅವ್ರಿಗೆ ಬಂದಿರುತ್ತೆ, ಪೊಲೀಸ್ ಕಡೆಯಿಂದ ಕಾಲ್ ಮಾಡೋದು ಅಥವಾ ಅವ್ರಿಗೆ ವಾರ್ನ್ ಮಾಡಿರ್ತಾರೆ. ಡೆಫಿನೆಟ್ಲಿ ಅದು ಆಗಲ್ಲ. ಆ ತರದ್ ನಮಗೂ ಆಗಿದೆ, ಬಹಳ ಜನ ನನ್ನ ಜೊತೆನೂ ಶೇರ್ ಮಾಡ್ಕೊಂಡಿದ್ದಾರೆ, ತುಂಬಾ ಕೆಟ್ಟದಾಗ ಕಮೆಂಟ್ಸ್ ಹಾಕ್ತಾರೆ, ಈ ತರ ಎಲ್ಲ. ಆ ತರ ಹೇಳಿದಾಗ ಸುಮ್ನಾಗಿರೋದು ಇದೆ. ಫೈನಲಿ ನಿಮ್ಮ ಪ್ರೀತಿಯ ದಾಸನ ಬಗ್ಗೆ ಅಷ್ಟೇ. ದರ್ಶನ್ ಅಣ್ಣ ಅಂದ್ರೆ ಪ್ರೀತಿ ಅಂದ್ರೆ ಅಭಿಮಾನದ ಜೊತೆ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇಲ್ದೆ. ಅದನ್ನ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಅದು ಕಾರಣ ಕೂಡ ಇದೆ. ನಾನೊಂದು ತುಂಬಾ ಹಿಂದೆ, ಒಂದು 10-12 ವರ್ಷದ ಹಿಂದೆ ಒಂದು ಪ್ರೇಮಾಯ ನಮಃ ಅಂತ ಒಂದು ಆಲ್ಬಮ್ ಮಾಡಿದೆ. ದಟ್ ವಾಸ್ ಅ ಫಸ್ಟ್ ಆಲ್ಬಮ್, ಫಾರಿನ್ ಅಲ್ಲಿ ಶೂಟ್ ಮಾಡಿದ್ದು, ಕನ್ನಡ ಆಲ್ಬಮ್. ಸೊ ಅದನ್ನ ನಾನು ಅವ್ರ ಹತ್ರ ಕೂಡ ಹೋಗಿ ನಾನು ಕೇಳಿಲ್ಲ, ಅವರೇ ರಿಲೀಸ್ ಮಾಡ್ಬೇಕು ಅನ್ನೋದಿತ್ತು. ನಂಗೆ ತುಂಬಾ ಪ್ರೀತಿ ಇತ್ತು. ಸೊ ನಾನ್ ದಿನಕರ್ ಅವ್ರನ್ನ ಕೇಳ್ಕೊಂಡು ಅವ್ರಿಗೆ ಹೇಳಿ ಡೇಟ್ ಕೊಟ್ಟಿದ್ದು. ನಾನು ಅವ್ರನ್ನ ಮೀಟ್ ಕೂಡ ಮಾಡಿಲ್ಲ.
ಅದಾದ್ಮೇಲೆ ಆ ಡೇಟ್ ಏನೋ ಪ್ರಾಬ್ಲಮ್ ಆಯ್ತು ನನಗೆ. ಸೊ ನಾನು ಹಿಂಗೆ ಆಗ್ತಿಲ್ಲ ಅಂದ್ಬಿಟ್ಟು ದಿನಕರ್ ಅವ್ರಿಗೆ ಕಾಲ್ ಮಾಡಿ, ಅಣ್ಣ ಹಿಂಗಾಗ್ಬಿಟ್ಟಿದೆ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಅವ್ರ ಡೇಟ್ ತಗೊಳ್ಳೋದೇ ಫಸ್ಟ್ ಆಫ್ ಆಲ್ ನಿಮ್ಗೆ ಗೊತ್ತು ಹೆಂಗೆ ಅಂತ. ಅಂತ ಟೈಮ್ನಲ್ಲಿ ಅವ್ರು ಕೇಳಿ ಮತ್ತೆ ಇನ್ನೊಂದು ಡೇಟ್ನ ನನ್ಗೆ ಕೊಟ್ಟಿದ್ರು. ಸೊ ಆ ಡೇಟ್ ಬಂದು ಅವ್ರ ಬರ್ತ್ಡೇಗೆ 2 ದಿನ ಮುಂಚೆ ಇತ್ತು. ಅಂದ್ರೆ 14th ಇತ್ತು ಅವ್ರದ್ದು, 16th Feb 14th ಇದ್ದಿದ್ದು Feb 16th ಅಂತ ಹೇಳಿದ್ರು. ಸೊ ಅದನ್ನ ಮತ್ತೆ ಮುಂದೆ ಹಾಕ್ಬಿಟ್ಟು ನಾವು March 4ಕ್ಕೆ ಮಾಡಿದ್ವಿ. ಒಳ್ಳೇದಾಯ್ತಮ್ಮ ಅಂತ ಹೇಳಿದ್ರಂತ ಅವ್ರಿಗೆ. ಸೊ ನಾನು ಅವ್ರನ್ನ ಕರ್ದು ಇಲ್ಲ, ಕೇಳು ಇಲ್ಲ, ನಾನು ಇನ್ವಿಟೇಷನ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಕಾಲ್ ಮಾಡ್ದೆ. ನೀ ಇನ್ವಿಟೇಷನ್ ಕೊಟ್ರ ನಾನು ಬರೋದೇ ಇಲ್ಲ ಅಂದ್ರು. ನಾನು ಏನೂ ಅಲ್ಲ, ಐ ವಾಸ್ ನೋಬಡಿ. ಸೊ ನೀವು ಇನ್ವಿಟೇಷನ್ ಕೊಡ್ಬೇಕು ಅಂತಂದ್ರೆ ಮನೆಗೆ ಬರ್ಬೇಕು, ಅದಕ್ಕೆ ಅಂತ ಅದು ಫಾರ್ಮಾಲಿಟಿ ಬೇಕಾಗಿಲ್ಲ ಅಮ್ಮ, ನೀವು ಹೇಳಿದಿರಲ್ಲ ನಾನು ಖಂಡಿತ ಬರ್ತೀನಿ ಅಂತ. ತುಂಬಾ ಜನ ನಂಗೆ ಹೇಳಿದ್ರು, ಒಪ್ಕೊಂಡಿದ್ದಾರೆ, ಆದ್ರೆ ಅವ್ರು ಬರಲ್ಲ, ಯಾಕೆಂದ್ರೆ ಅವ್ರು ತುಂಬಾ ದುಡ್ಡೆಲ್ಲ ಕೊಡ್ಬೇಕು, ನೀವ್ ಎಷ್ಟು ಕೊಟ್ಟಿದ್ದೀರಾ ಏನು. ಅದೇ ದಿನ ನೀವು ಯಾಕೆಂದ್ರೆ ಯು ಕ್ಯಾನ್ ಕ್ರಾಸ್ ಚೆಕ್. ಅದೇ ದಿನ ಕಲರ್ಸ್ ಟಿವಿ ಲಾಂಚ್ ಆಗಿದ್ದ ದಿನ, ಅದು March 4. ಅವ್ರು ನಮ್ ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ಬೇಕಾಗಿತ್ತು. ಸೊ ನಮ್ ಕಾರ್ಯಕ್ರಮ ಪೂರ್ತಿಯಾಗಿ ಮುಗಿಸ್ಕೊಂಡು ಆಮೇಲೆ ಲೇಟಾಗಿ ಅಲ್ಲಿಗೆ ಹೋದ್ರು, ಇನ್ನೋವೇಟಿವ್ ಫಿಲ್ಮ್ ಸಿಟಿನಲ್ಲಿ ಇದ್ದಿದ್ದು. ಸೊ ನಾನು ಇದನ್ನ ಯಾಕೆ ಹೇಳ್ಬೇಕಾಗಿಲ್ಲ, ಬಟ್ ಯಾಕೆ ಹೇಳ್ತಿದೀನಿ ಅಂತಂದ್ರೆ ಈ ರೀತಿಯಾಗಿ ನಮ್ ಜೊತೆನಲ್ಲಿ ನಿಂತಂತವ್ರು, ಪ್ರತಿಯೊಂದು ಹಂತದಲ್ಲೂ ಪ್ರೀತಿ ತೋರಿಸಿದಂಥವ್ರು, ಯಾವುದೇ ರೀತಿಯಾದಂತ ಎಕ್ಸ್ಪೆಕ್ಟೇಷನ್ಸ್ ಇಲ್ದೆ, ಹಣಕ್ಕೆ ಯಾವತ್ತೂ ಬೆಲೆ ಕೊಟ್ಟಿಲ್ಲ ಅವರು, ಬರೀ ಪ್ರೀತಿಗೆ ಬೆಲೆ ಕೊಟ್ಟಿರೋದು, ಗೆಳೆತನಕ್ಕೆ ಬೆಲೆ ಕೊಟ್ಟಿರೋದು, ಸಂಬಂಧಕ್ಕೆ ಬೆಲೆ ಕೊಟ್ಟಿರೋದು. ಸೊ ನಾವು ಕೂಡ ಅದೇ ಪ್ರೀತಿಯನ್ನ, ಅದೇ ಸಂಬಂಧಕ್ಕೆ ಬೆಲೆ ಕೊಡ್ಬೇಕಾಗಿರೋಂಥ ಒಂದು ಸಮಯ ಅಷ್ಟೇ. ಆಲ್ವೇಸ್ ವಿ ಲವ್ ಹಿಮ್. ಆ ಪ್ರೀತಿ ಯಾವತ್ತೂ ಕಮ್ಮಿ ಆಗಲ್ಲ. ಆದಷ್ಟು ಬೇಗ ಬರ್ಲಿ, ಹೊರಗಡೆ ಬಂದು ಅವರ ನಾರ್ಮಲ್ ಲೈಫ್ಗೆ ಮರಳಿ ಅಂತ ನಾವು ದೇವ್ರನ್ನ ಕೇಳ್ಕೊಳ್ತೀನಿ. ಸೊ ನೋಡಿದ್ರಲ್ಲ, ಇದಿಷ್ಟು ಗಾಯಕಿ ಶಮಿತಾ ಮಲ್ನಾಡ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.